टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಟಾರ್ಗೆಟ್ 2028 ಇಟ್ಕೊಂಡಿರೋದು ಯಾಕೆ ಡಿ ಕೆ ಶಿವಕುಮಾರ್ ಈ ಅವಧಿಗೆ ಸಿಎಂ ಆಗದೇ ಇದ್ರೆ ಎಂಬ ಮುಂದಾಲೋಚನೆ. ಒಂದು ವೇಳೆ ಈ ಟರ್ಮಲ್ಲಿ ಆಗದೆ ಇದ್ರೆ 2028ರವರೆಗೆ ಆಗದೆ ಹೋದ್ರೆ 2028ಕ್ಕೆ ನಾನೇ ಸಿಎಂ ಅಂತ ಕ್ಲೈಮ್ ಮಾಡ್ತಿರುವಂತಹ ಡಿ ಕೆ 2028ರ ಚಿತ್ರವನ್ನ ಸೂಚ್ಯವಾಗಿ ತಿಳಿಸ್ತಿರುವಂತಹ ಡಿ ಕೆ ಶಿವಕುಮಾರ್ ಪಕ್ಷದ ದಿಕ್ಸೂಚಿ ಹೇಗಿರುತ್ತೆ ಅಂತ ಸೂಚ್ಯವಾಗಿ ತಿಳಿಸ್ತಾ ಇದ್ದಾರೆ. ಈ ಮೂಲಕ ಅಧಿಕಾರ ಹಸ್ತಾಂತರದ ವೇಳೆ ಬೆಂಬಲದ ಪ್ಲಾನ್, ಶಾಸಕರು ತಮ್ಮ ಬೆಂಬಲಕ್ಕೆ ನಿಲ್ಲಲಿ ಅನ್ನೋ ಸೂಚನೆಯನ್ನ ಡಿ ಕೆ ಶಿವಕುಮಾರ್ ಕೊಡ್ತಿದ್ದಾರಾ ಅನ್ನೋ ಸಹಜವಾದಂತಹ ಪ್ರಶ್ನೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಏನಾದರೂ ಒಂದು ಮಾತನಾಡಿದ್ರು, ಸ್ಟೇಟ್ಮೆಂಟ್ ಕೊಟ್ಟರು ಅಂತಂದ್ರೆ ಅದರಲ್ಲಿ ಒಂದಷ್ಟು ಒಳಾರ್ಥ ಇರುತ್ತೆ, ಮರ್ಮ ಇರುತ್ತೆ. ಸೊ ಹಾಗಾಗಿ ನಿನ್ನೆ ಬಂದ ನಂತರ ಅವರು ಮಾತನಾಡ್ತಿದ್ದಂಥ ಕಾನ್ಫಿಡೆನ್ಸ್, ಒಂದೊಂದು ವಿಚಾರದ ಬಗ್ಗೆ ಕೂಡ ಅವರು ಕೊಡ್ತಿದ್ದಂಥ ಕ್ಲಾರಿಟಿ, 2028ಕ್ಕೆ ನಾನೇ ಸಿಎಂ ಕ್ಯಾಂಡಿಡೇಟ್ ಅಂತ, ಜೊತೆಗೆ ನಾನು ಪವರ್ಫುಲ್ ಎನ್ನುವ ಮೆಸೇಜ್ ಅನ್ನ ಕೂಡ ಡಿ ಕೆ ಶಿವಕುಮಾರ್ ನೀಡ್ತಿದ್ದಾರೆ. ಹೊರ ರಾಜ್ಯಕ್ಕೆ ನನ್ನ ಕರೀತಾರೆ, ಬೇರೆಯವ್ರನ್ನ ಕರೆಯಲ್ಲ. ಈ ಹೇಳಿಕೆ ಮೂಲಕ ಇಮೇಜ್ ಅನ್ನ ಹೆಚ್ಚಿಸಿಕೊಳ್ಳುವಂತ ಯತ್ನ. ಅಂದ್ರೆ ನಂದು ನ್ಯಾಷನಲ್ ಇಮೇಜ್, ನಾನು ಬರೀ ಕರ್ನಾಟಕಕ್ಕೆ ಸೀಮಿತವಾಗಿರುವಂತ ಲೀಡರ್ ಅಲ್ಲ, ನನ್ನ ಬೇಡಿಕೆ ಎಲ್ಲೆಲ್ಲಿದೆ, ಡಿಮ್ಯಾಂಡ್ ಎಲ್ಲಿದೆ, ಅದೆಲ್ಲವನ್ನು ಕೂಡ ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ಮೂಲಕ ಸತೀಶ್ ಜಾರಕಿಹೊಳಿಗೂ ಕೂಡ ಡಿ ಕೆ ಟಕ್ಕರ್. ಈಗ ಆಗದೆ ಇದ್ರೆ 2028ರ ಚುನಾವಣೆ ಗೆದ್ದು ಸಿಎಂ ಆಗುವಂತ ಪ್ಲಾನ್. ಹೇಗೂ ಸಿದ್ದರಾಮಯ್ಯ ಇದು ನನ್ನ ಕೊನೆ ಚುನಾವಣೆ ಅನ್ನೋದನ್ನು ಹೇಳಿದ್ದಾರೆ. ಇದಕ್ಕೆ ಪೂರಕ ಎನ್ನುವಂತೆ 2028ರ ಚುನಾವಣೆಗೆ ಈ ನಾಯಕತ್ವ ಅನ್ನೋದು ಬಂದಾಗ ಹೊರ ರಾಜ್ಯಕ್ಕೆ ನನ್ನನ್ನು ಕರೀತಾರೆ, ಬೇರೆಯವ್ರನ್ನ ಯಾಕೆ ಕರೆಯಲ್ಲ ಅನ್ನೋ ಮೂಲಕ ಅವರ ಕ್ಷಮತೆ. ನಮ್ಮ ಪ್ರತಿನಿಧಿ ಪ್ರಸನ್ನ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಈ ಬಗ್ಗೆ ನ್ಯೂಸ್ ಡೆಸ್ಕ್ನಿಂದ. ಪ್ರಸನ್ನ, ನಾವು ಗಮನಿಸ್ತಾ ಇದ್ದೀವಿ ಹೈಕಮಾಂಡ್ ಭೇಟಿಯ ನಂತರ ಡಿ ಕೆ ಶಿವಕುಮಾರ್ ಅವರ ಮಾತಲ್ಲಿ ಕಾನ್ಫಿಡೆನ್ಸ್, ಜೊತೆಗೆ ಅವ್ರು ಹೇಳಿದಂಥ ವಿಚಾರ, ಈ ನಾಯಕತ್ವದ ವಿಚಾರ ಎಲ್ಲವನ್ನು ಕೂಡ ಓಪನ್ ಆಗಿ ಹೇಳದೆ ಹೋದ್ರು ಕೂಡ ಬಹಳಷ್ಟು ವಿಚಾರಗಳನ್ನು ಹೇಳಿದ್ರು. ಜೊತೆಗೆ ಅವರ ಇಮೇಜ್ ಬರೀ ರಾಜ್ಯಕ್ಕೆ ಸೀಮಿತವಾಗಿಲ್ಲ, ನಂದು ನ್ಯಾಷನಲ್ ಇಮೇಜ್ ಅನ್ನೋದನ್ನು ಕೂಡ ಇಲ್ಲಿ ಹೇಳುವಂಥ ಪ್ರಯತ್ನ ಮಾಡಿದ್ರು ಅಂತ. ಸೊ ಏನೇನು ಆಗ್ತಿದೆ ಕಾಂಗ್ರೆಸ್ನ ಕ್ಯಾಂಪಲ್ಲಿ ಪ್ರಸನ್ನ? ಅವಿನಾಶ್, ಡಿ ಕೆ ಶಿವಕುಮಾರ್ ಅವರು ಕಳೆದ ಒಂದು ವಾರದಿಂದ ತಮ್ಮ ರಾಜಕಾರಣದ ತಂತ್ರಗಾರಿಕೆಯ ವರಸೆಯನ್ನ ಬದಲಿಸಿಕೊಂಡಂತೆ ಕಾಣ್ತಾ ಇದೆ. ಒಂದು, ಈ ಅವಧಿಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆ ಗಾದಿಗೆ ಏರ್ತಾರಾ ಇಲ್ವಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಂತೂ ಸಹಜವಾಗಿಯೇ ಇದ್ದೇ ಇದೆ. ಇದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಬಿ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ? ಆ ಪ್ಲಾನ್ ಬಿ 2028ಕ್ಕೆ ಎಕ್ಸಿಕ್ಯೂಟ್ ಆಗುತ್ತಾ ಅನ್ನುವಂಥ ಒಂದಷ್ಟು ಸಹಜವಾದಂತಹ ಪ್ರಶ್ನೆಗಳು ಹೇಳ್ತಾ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರೇ ಆಡ್ತಾ ಇರುವಂತಹ ಮಾತಿನಿಂದಾಗಿ. ಕಳೆದ ಒಂದು ವಾರದಿಂದ ಪದೇ ಪದೇ ಮುಂದಿನ ನಾಯಕತ್ವದ ಬಗ್ಗೆ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಅಂದ್ರೆ ಮುಂದಿನ ನಾಯಕತ್ವದ ತನ್ನ ಲೀಡರ್ಶಿಪ್ ನಲ್ಲಿಯೇ ಮುಂದಿನ ಚುನಾವಣೆಯನ್ನ ಎದುರಿಸ್ತೀವಿ ಅನ್ನುವಂತಹ ಮಾತು. ದೆಹಲಿಗೆ ಹೋಗೋ ಮುಂಚೆಯೂ ಕೂಡ ಈ ಮಾತನ್ನ ಹೇಳಿದ್ರು. ದೆಹಲಿಯಿಂದ ವಾಪಸ್ ಆದ ಬಳಿಕವೂ ಕೂಡ ಇದೇ ಮಾತನ್ನ ಪುನರುಚ್ಚಾರವನ್ನ ಮಾಡಿದ್ದಾರೆ. ಇಲ್ಲಿ ಹೈಕಮಾಂಡ್ ನಾಯಕರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಮೆಸೇಜ್ ಅನ್ನ ಕ್ಲಿಯರ್ ಆಗಿ, ಲೌಡ್ ಆಗಿ ಮತ್ತು ಕಮಾಂಡಿಂಗ್ ಆಗಿ ಪಾಸ್ ಮಾಡೋದಕ್ಕೆ ಹೊರಟಿದ್ದಾರೆ. ನಿನ್ನೆ ಅವರ ಮಾತಿನಲ್ಲಿ ಆ ಒಂದು ಕಮಾಂಡಿಂಗ್ ಇತ್ತು. ಅಂದ್ರೆ ಅವರು ಹೇಳ್ತಾ ಇರುವಂತದ್ದು, 89ನೇ ಇಸ್ವಿಯಿಂದ ನನ್ನನ್ನು ಮಂತ್ರಿ ಮಾಡಿರುವಂತಹ ಕಾಂಗ್ರೆಸ್ ಪಕ್ಷ ಈಗ ಉಪಮುಖ್ಯಮಂತ್ರಿಯ ತನಕ ಅಧಿಕಾರವನ್ನು ಕೊಟ್ಟು ಹಾಗೆ ಸುಮ್ಮನೆ ಮನೇಲಿ ಕೂರೋದಕ್ಕೆ ನನ್ನನ್ನು ಇಷ್ಟೆಲ್ಲ ಅವಧಿಗೆ ಬಳಸ್ಕೊಳ್ತಾ, ನನಗೊಂದು ಫೇಸ್ ವ್ಯಾಲ್ಯೂ ಇದೆ, ನನಗೊಂದು ವೈಬ್ರೇಷನ್ ಇದೆ, ಅದು ಉಳಿದ ನಾಯಕರಿಗೆ ಇಲ್ಲ. ಈ ಕಾರಣಕ್ಕೋಸ್ಕರ ನನ್ನನ್ನು ಬೇರೆ ಬೇರೆ ರಾಜ್ಯಗಳಿಗೆ ಚುನಾವಣೆಯ ಪ್ರಚಾರಕ್ಕೆ ಇರ್ಬೋದು, ಟ್ರಬಲ್ ಶೂಟ್ಗೆ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳು ಬಂದಾಗ ನನ್ನನ್ನು ಕರೀತಾರೆ, ಬೇರೆ ನಾಯಕರನ್ನ ಕರೆಯೋದಿಲ್ಲ. ಹೀಗಾಗಿ ಮುಂದಿನ ನಾಯಕತ್ವ ನನ್ನ ನಾಯಕತ್ವದಲ್ಲಿ ಮುಂದಿನ ಚುನಾವಣೆ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಪುನರುಚ್ಚಾರವನ್ನ ಮಾಡ್ತಿದ್ದಾರೆ. ಈ ಮೂಲಕ ಎದುರಾಳಿಗಳಿಗೆ ಯಾರೆಲ್ಲ 2028ಕ್ಕೂ ಕೂಡ ನಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ಕ್ಲೇಮ್ ಮಾಡ್ತೀವಿ ಎನ್ನುವಂತಹ ಮಾತನ್ನ ಹೇಳ್ತಾ ಇದ್ರು, ಅಂತವರಿಗೂ ಕೂಡ ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಒಂದು, ಈಗ ಇರುವಂತಹ ಪ್ರಶ್ನೆ, ಸಿದ್ದರಾಮಯ್ಯನವರ ಅಧಿಕಾರಾವಧಿ ಯಾವತ್ತಿಗೆ ಮುಗಿಯುತ್ತೆ ಮತ್ತು ಮುಗಿದ ತಕ್ಷಣ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಅವಕಾಶವನ್ನ ಕೊಡುತ್ತಾ ಅನ್ನುವಂಥದ್ದು. ಅಕಸ್ಮಾತ್ ಈ ಅವಧಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಕೈಯಲ್ಲಿ ಸಾಧ್ಯ ಆಗದೆ ಹೋದ್ರೆ ಮುಂದಿನ ಅವಧಿಗೆ ಮಾತ್ರ ಅವರು ಖಂಡಿತವಾಗಿಯೂ ಬಿಡೋದಿಲ್ಲ ಅನ್ನುವಂಥ ಒಂದು ಮೆಸೇಜ್ ಅನ್ನ ಈ ಮೂಲಕ ಪಾಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಶಾಸಕರ ಬೆಂಬಲವೂ ಕೂಡ ಅತ್ಯಗತ್ಯ ಆಗಿರುತ್ತೆ. ಈ ಅವಧಿಯಲ್ಲಿ ಅಕಸ್ಮಾತ್ ಅಧಿಕಾರ ಹಂಚಿಕೆ, ಬೇರೆ ಬೇರೆ ರೀತಿಯ ಬದಲಾವಣೆಗಳ ಸೂಚನೆ ಏನಾದರೂ ಸಿಕ್ಕರೆ ಶಾಸಕರ ಬೆಂಬಲ ಕೂಡ ತನಗಿರಲಿ ಅನ್ನುವಂಥ ರೀತಿಯಲ್ಲಿ ಸೂಚ್ಯವಾಗಿ ಈ ಮಾತನ್ನ ಪರೋಕ್ಷವಾಗಿ ಎದುರಾಳಿಗಳಿಗೂ ಕೂಡ ಸಂದೇಶ ರವಾನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. 2028ರ ಪರಿಸ್ಥಿತಿ ಹೇಗಿರುತ್ತೋ ಏನೋ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಪಿಟೇಟರ್ ಆಗಿ ಸತೀಶ್ ಜಾರಕಿಹೊಳಿ ಇರ್ತಾರೆ, ಎಂ ಬಿ ಪಾಟೀಲ್
ಇರ್ತಾರೆ, ಬೇರೆ ಬೇರೆ ಸಮುದಾಯದ ನಾಯಕರು ಇರ್ತಾರೆ, ಪರಮೇಶ್ವರ್ ಅವರು ಸೇರಿದಂತೆ ದಲಿತ ನಾಯಕರು ಕೂಡ ಧ್ವನಿ ಎತ್ತಬಹುದು. ಅಂತ ಸಂದರ್ಭದಲ್ಲಿ ನನ್ನ ಫೇಸ್ ವ್ಯಾಲ್ಯೂ ಮೇಲೆ, ನನ್ನ ವೈಬ್ರೇಷನ್ ಮೇಲೆ, ನನ್ನ ಲೀಡರ್ಶಿಪ್ ಮೇಲೆ ಚುನಾವಣೆಯನ್ನು ಎದುರಿಸಿದೀವಿ, ಹೀಗಾಗಿ ನಾನೇ ಮೊದಲ ಕಾಂಪಿಟೀಟರ್ ಅನ್ನುವಂತಹ ಮೆಸೇಜ್ ಅನ್ನ ಈಗಿನಿಂದಲೇ ಪಾಸ್ ಮಾಡ್ಕೊಂಡು ಹೊರಟಂತೆ ಡಿ ಕೆ ಶಿವಕುಮಾರ್ ಅವರು ಕಂಡು ಬರ್ತಾ ಇದ್ದಾರೆ. ಇದರ ಜೊತೆಗೆ ಅಕಸ್ಮಾತ್ ಈ ಅವಧಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರೋದಕ್ಕೆ ಸಾಧ್ಯ ಆಗದೆ ಹೋದ್ರೆ ಪ್ಲಾನ್ ಬಿ ಏನು ಅನ್ನುವಂತ ಪ್ರಶ್ನೆ ಬಂದಾಗ 2028ರ ಚುನಾವಣೆ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲೊಂದ್ ಕಡೆ ರೇ ಆಫ್ ಹೋಪ್ ತರ ಕಂಡು ಬರ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಕಳೆದ ಒಂದು ವಾರದಿಂದ ನನ್ನ ಲೀಡರ್ಶಿಪ್ ಅಲ್ಲಿಯೇ ಮುಂದಿನ ಚುನಾವಣೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರ ಪಾಳ್ಯದ ಸಚಿವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಎದುರಾಳಿ ಸಚಿವರು ಇದನ್ನ ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಅಥವಾ ಇದಕ್ಕೆ ಕೌಂಟರ್ ಆಗಿ ಅವರ ಬಳಿ ಯಾವ ಅಸ್ತ್ರ ಇದೆ ಅನ್ನೋದು ಇನ್ನೂ ಕೂಡ ಬಹಿರಂಗ ಆಗ್ತಾ ಇಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯನವರ ಎಲ್ಲ ಆಪ್ತರು ಕೂಡ ಮೌನಕ್ಕೆ ಶರಣಾಗಿದ್ದಾರೆ, ಮಾಧ್ಯಮಗಳಿಂದ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ. ಹೀಗೆ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಈ ಮಾತು ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಹೊಸ ವೈಬ್ರೇಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಅವಿನಾಶ್ ಹಾಗೆ ಸಂಪರ್ಕದಲ್ಲಿರಿ. ಇನ್ನು